ಸಂಡೂರಿನಲ್ಲಿ ತಾಂತ್ರಿಕ ದೋಷದಿಂದ 10 ನಿಮಿಷಗಳ ಮತ ಎಣಿಕೆ ಸ್ಥಗಿತವಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. 9 ಸುತ್ತು ಅದರಲ್ಲಿ ಸಂಡೂರಿನಲ್ಲಿ ಈಗ ಸದ್ಯಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ. ಚನ್ನಪಟ್ಟಣ ಟ್ಯಾಲಿ ನೋಡ್ತಾ ಇದ್ದೀರಾ, 33,000 ಚಿಲ್ಲರೆ ನಿಖಿಲ್, 37,587 CP ಯೋಗೇಶ್ವರ್. 9 ಸುತ್ತಿನ ಮತ ಎಣಿಕೆಯ ಬಳಿಕ ನಿಮಗೆ ಒಂದು 3,000 ಚಿಲ್ಲರೆ ಓಟನ್ನು ಲೀಡನ್ನು ಈಗಾಗಲೇ ಅವರು ಮಾಡಿಕೊಂಡಿದ್ದಾರೆ. ಇದು ನಾನು ಆಗಲೇ ಹೇಳ್ತಾ ಇದ್ದಾಗೆ ಚನ್ನಪಟ್ಟಣ ಟೌನ್ ಮತ ಎಣಿಕೆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಅದಾದ ಬಳಿಕ ಇನ್ನು ಉಳಿದ 10 ಸುತ್ತಿನ ಮತ ಎಣಿಕೆಯಲ್ಲಿ ಯಾವ ಪ್ರದೇಶದ ಮತ ಎಣಿಕೆ ಆಗಬೇಕು, ಅಲ್ಲಿ JDSನ ಪ್ರಾಬಲ್ಯ ಏನು, ಕಾಂಗ್ರೆಸ್ನ ಪ್ರಾಬಲ್ಯ ಏನು ಅಂತಕ್ಕಂಥದ್ರ ಮೇಲೆ ಅಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಬಹುತೇಕ ನಿರ್ಧಾರ ಆಗ್ತಾ ಹೋಗುತ್ತೆ. ಆದರೆ ಶಿಗ್ಗಾವಿಯಲ್ಲಿ ಮಾತ್ರ ಭರತ್ ಬೊಮ್ಮಾಯಿ ಅವರು ಲೀಡಲ್ಲಿದ್ದರೂ ಕೂಡ ಲೀಡನ್ನು ಅವರು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. 1,000 ಆಸುಪಾಸಿನಲ್ಲೇ ಇದ್ದಾರೆ. ಈವನ್ ಸಂಡೂರಿನಲ್ಲೂ ಕೂಡ ಅದೇ ರೀತಿಯಲ್ಲಿ 1,000 ಆಸುಪಾಸಿನಲ್ಲೇ ಅವರ ಲೀಡ್ ಅಂತಕ್ಕಂಥದ್ದು ಇದೆ. ಸದ್ಯಕ್ಕೆ ಈಗ ಸಂಡೂರು ಒಂದು 10 ನಿಮಿಷ ನಿಮಗೆ ರಿಸಲ್ಟ್ ಸಿಗಲ್ಲ, ಯಾಕೆಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ. ಓಕೆ, CP ಯೋಗೇಶ್ವರ್ 11,000 8ನೇ ಸುತ್ತಿನ ಅಂತ್ಯಕ್ಕೆ ಯೋಗೇಶ್ವರ್ಗೆ ಭಾರೀ ಮುನ್ನಡೆಯನ್ನು ತಂದುಕೊಟ್ಟಿದೆ. 11,178 ಮತಗಳ ಭಾರೀ ಮುನ್ನಡೆ. 10,000 ದಾಟಿಸೋ ಸರ್ ಇವಾಗೆಲ್ಲ CP ಯೋಗೇಶ್ವರ್. ಅದೇ ನಾವು ಹೇಳ್ತಾ ಇದ್ವಿ, 8, 9, 10 ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಲೀಡ್ ಏನಿದೆ, ಆ ನಂಬರ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಿಖಿಲ್ಗೆ ಆಗುತ್ತಾ ಆಗಲ್ವಾ ಅನ್ನುವಂಥದ್ದು ಭಾರಿ ಪ್ರಶ್ನೆ ಮೂಡುತ್ತೆ. ಸೊ ಹಾಗಾಗಿ ಈಗ CP ಯೋಗೇಶ್ವರ್ 6 ಸುತ್ತುಗಳ ತನಕ ಹಿನ್ನಡೆಯಲ್ಲಿದ್ದಂಥವರು 7 ಮತ್ತು 8ನೇ ಸುತ್ತಿನಲ್ಲಿ ಭಾರೀ ಮುನ್ನಡೆಗೆ ಬಂದ್ಬಿಟ್ರು. ಯಾಕೆಂದರೆ ಆ 6 ಮತ್ತು 7 ಮತ್ತು 8ನೇ ಸುತ್ತಿನಲ್ಲಿ ನಡೆದಿರ್ತಕ್ಕಂಥದ್ದು ಆ ಟೌನ್ನ ಮತ ಎಣಿಕೆಗಳು. ಅದೇ ನಿಮಗೆ 11,178 ಲೀಡನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಪಸಂಖ್ಯಾತ ಮತಗಳು ಭಾರಿ ಕೈ ಹಿಡಿದಿರೋದ್ರಿಂದ ಅವರಿಗೆ ಈ ನಂಬರ್ಸ್ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ ಟೌನಲ್ಲಿ ನಿಮಗೆ ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಮತಗಳ ಸಂಖ್ಯೆ ಭಾರಿ ಇದೆ. ನಿಮಗೆ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನೋಡೋಣ ಈ ನಂಬರನ್ನು ಹೇಗೆ ಓವರ್ಕಮ್ ಮಾಡ್ತಾರೆ, ನಿಖಿಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. 3 ಕ್ಷೇತ್ರಗಳ ಪೈಕಿ ಈಗ ಹೈಯೆಸ್ಟ್ ಲೀಡಲ್ಲಿ ಇರ್ತಕ್ಕಂಥದ್ದು CP ಯೋಗೇಶ್ವರ್. ಚನ್ನಪಟ್ಟಣ ಕ್ಷೇತ್ರದಲ್ಲಿ 11,000 ಚಿಲ್ಲರೆ ಮತಗಳ ಮುನ್ನಡೆಯಲ್ಲಿ CP ಯೋಗೇಶ್ವರ್ ಇದ್ದಾರೆ. 8 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಇನ್ನು ಶಿಗ್ಗಾವಿ ಲೆಕ್ಕಾಚಾರಕ್ಕೆ ಬರೋದಾದರೆ ಟಫ್ ಫೈಟ್ ಅಗೈನ್ ಮುಂದುವರಿತಾ ಇದೆ. ಭರತ್ ಬೊಮ್ಮಾಯಿ ಅವರು ಲೀಡಲ್ಲಿದ್ದರು, ಇಲ್ಲ ಅಂತ ಅಲ್ಲ, ಬಟ್ ತುಂಬ ಕಡಿಮೆ. ನಾನು ಆಗಲೇ ಹೇಳಿದಂತೆ ತುಂಬ ಕಡಿಮೆ. ಅದನ್ನು ಈಗಾಗಲೇ ಅವರು ಹೆಚ್ಚು ಕಡಿಮೆ ಆ ಲೀಡನ್ನು ಇನ್ನೂ ಕಡಿಮೆ ಆಗಿರ್ಬೋದು. ಯಾಸಿರ್ ಖಾನ್ ಪಠಾಣ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಿದೆ. ನೋಡಿ, ಯಾಸಿರ್ ಖಾನ್ಗೆ 517 ಮತಗಳ ಮುನ್ನಡೆ ಶಿಗ್ಗಾವಿಯಲ್ಲಿ. 1,000 ಮತಗಳಲ್ಲಿ ಆಟ ಆಡ್ತಾ ಇದ್ರು ಭರತ್ ಬೊಮ್ಮಾಯಿ ಲೀಡಲ್ಲಿ. ಯಾಸಿರ್ ಖಾನ್ ಪಠಾಣ್ಗೆ ಬರ್ತಾ ಇದೆ ಇವಾಗ ಲೀಡ್. 43,202, 43,719 ಡಿಫ್ರೆನ್ಸ್ ನೋಡಿ, ಗೊತ್ತಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಹಾವು ಏಣಿ ಆಟ ಈಗ ಶುರು ಆದಂಗೆ ಕಂಡು ಬರ್ತಾ ಇದೆ. ಯಾವ ಸುತ್ತಿನಲ್ಲಿ ಯಾರು ಮುಂದಕ್ಕೆ ಹೋಗ್ತಾರೆ, ಯಾರು ಹಿಂದಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ಟ್ರೂ, ಬಟ್ ನಾಟ್ ಇನ್ ಚನ್ನಪಟ್ಟಣ ಅನ್ಸತ್ತೆ. ಇನ್ನು ಸರ್, ಚನ್ನಪಟ್ಟಣದಲ್ಲಿ 10,000 ಲೀಡು ಇಸ್ ನಾಟ್ ಎ ಸ್ಮಾಲ್ ಲೀಡ್. ಅದು ಎಸ್, ಅಲ್ಲಿದ್ದಿದ್ದ ಫೈಟಿಗೆ ಮತ್ತು ಅಲ್ಲಿದ್ದಂಥ ತೀವ್ರ ಸ್ಪರ್ಧೆಗೆ 10,000 ಲೀಡ್ ಈಸ್ ಎ ಡ್ಯಾಮ್ ಗುಡ್ ಲೀಡ್. ಅದು ನನ್ನ ಪ್ರಕಾರದಲ್ಲಿ ಈ 11,000 ಚಿಲ್ಲರೆ ಲೀಡನ್ನು ಅಳಿಸ್ಬಿಟ್ಟು ಮುಂದಕ್ಕೆ ಬರೋದು ಯಾವ ಅಭ್ಯರ್ಥಿಗಾದರೂ ಕಷ್ಟ. ಅನ್ಲೆಸ್ ವಿಪರೀತ ಒನ್ ಸೈಡ್ ವೋಟಿಂಗ್ ಆಗಿರಬೇಕು ಕೆಲವು ಜಾಗಗಳಲ್ಲಾಗ. ಆ ವಿಪರೀತವಾದ ಒನ್ ಸೈಡ್ ವೋಟಿಂಗ್ ಆಗಿರೋ ಲಕ್ಷಣಗಳು ಈ ಸರಿ ಆ ಕಾನ್ಸ್ಟಿಟ್ಯೂಯನ್ಸಿಲಿ ಕಾಣಿಸ್ತಾ ಇಲ್ಲ ಎಲ್ಲೂ. ಹಾಗಾಗಿ ಒಂದು ವೇಳೆ ನಿಖಿಲ್ ಆರಂಭದ 5-6 ರೌಂಡಲ್ಲಿ 4-5 ರೌಂಡಲ್ಲಿ ಒಂದು 5,000-6,000 ಲೀಡ್ಗೆ ಬಂದಿದ್ದಿದ್ರು ಅಂತಂದರೆ ಈಗ ಅದು ಬೇರೆ ಆಗ್ತಿತ್ತು. ಹೌದು. ಬಟ್ ಅದನ್ನು ಆದಂಗಿಲ್ಲ. ಅಲ್ಲೂ ಯೋಗೇಶ್ವರ್ ಸಮಬಲದಲ್ಲಿ ಮತಗಳನ್ನು ಪಡ್ಕೊಂಡಿದ್ದಾರೆ. ನಿಜ. ಟೌನ್ಗೆ ಬಂದಾಗ ಹೆಚ್ಚಿನ ಮತವನ್ನು ಪಡೀತಿದ್ದಾರೆ. ಮತ್ತೆ ರೂರಲ್ಗೆ ಹೋದಾಗ ಸಮಬಲದಲ್ಲಿ ಮತಗಳನ್ನು ಪಡೆದು ಬಿಟ್ಟರೆ ಐ ಥಿಂಕ್ ವಿಕ್ಟ್ರಿ ಮಾರ್ಜಿನ್ಗಳು ಒಂಚೂರು ಏರ್ಪೇರ್ ಆಗ್ಬೋದು ಅಷ್ಟೇ. ಆಗ ಬಟ್ ಆ ಲೀಡ್ 11,000 ಲೀಡ್ನ ಅಳಿಸೋದಕ್ಕೆ ತುಂಬ ಆಗಲ್ಲ ಅಂತ ನಾನು ಹೇಳಲ್ಲ, ನನಗೆ ಗೊತ್ತಿಲ್ಲ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ. ಬಟ್ ನಾಟ್ ಈಸಿ. ಯಾಕಂದರೆ 8ನೇ ಸುತ್ತು ಮುಗಿದಿದೆ ಅಂತಿದ್ದೀರಿ, ಇನ್ನು 12 ಸುತ್ತು ಬಾಕಿ ಇದೆ ಅಂತೀರಿ. ಹೆಚ್ಚು ಕಡಿಮೆ 11,000 ಚಿಲ್ಲರೆ ಮತ ಅಲ್ಲಿದೆ. 12 ಸುತ್ತಲ್ಲಿ 12,000 ಅಳಿಸ್ಬೇಕು ಅಂತಂದರೆ
ಒಂದು 2-3 ಸುತ್ತಲ್ಲಿ ವಿಪರೀತವಾದ ಲೀಡ್ಗಳು ಬರಬೇಕು ಅಪೋಸಿಷನ್ ಕ್ಯಾಂಡಿಡೇಟ್ಗೆ, ಇನ್ನೊಂದು ಕ್ಯಾಂಡಿಡೇಟ್ಗೆ, ಹೌದು. ಆಗ ಅಳಿಸ್ಕೋಬೋದು ಅಷ್ಟೇ. ಬಟ್ ಈ ರೀತಿ ಯಾವಾಗಲಾದರೂ ಅಳಿಸಿರೋದು ಇದೆಯಾ ಅಂದರೆ ಇದೆ, ನನ್ನ ಕಣ್ಣು ಮುಂದೆ ಆಗಿದೆ. ಹಾಂ, ನಾನು ನೋಡಿರೋ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ 12,000, 13,000, 14,000 ಹಿಂದಿದ್ರು ಲಾಸ್ಟ್ 3 ವಾರ್ಡ್ಗಳು ಪಂಚಾಯಿತಿಗಳು ಬಂದಾಗ ಬಡ 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 ಅಳಿಸಾಕ್ಬಿಟ್ಟಿರೋದು ಇದೆ. ಎಸ್, ಇದೆ ನಮ್ಮ ಕಣ್ಣು ಮುಂದೆ. ವಿ ವಿಲ್ ಹ್ಯಾವ್ ಟು ಸಿ ಏನಾಗತ್ತೆ ಗೊತ್ತಿಲ್ಲ. ಯಾಸೀರ್ ಖಾನ್ ಪಠಾಣ್ಗೆ ಕಾಂಗ್ರೆಸ್ಗೆ ಶಿಗ್ಗಾಮಿಯಲ್ಲಿ 1000 ಚಿಲ್ಲರೆ ಮತಗಳ ಲೀಡ್ ಬಂದಿದೆ. ವಿ ಹ್ಯಾವ್ ನೋ ಐಡಿಯಾ ಅಲ್ಲಿ ಯಾವ ಮತಗಳನ್ನು ಈಗ ಕೌಂಟಿಂಗ್ ತಂದಿದ್ದಾರೆ ಅಂತ. ಒಂದು ವೇಳೆ ಅಲ್ಲಿ ಈಗ ಟೌನ್ ಕೌಂಟಿಂಗ್ ಬಂದಿದೆ ಶಿಗ್ಗಾಮಿನಲ್ಲಿ, ಅಲ್ಲಿ ಅಷ್ಟು ಲೀಡ್ ಬರ್ತಾ ಇದೆ ಅಂತಂದ್ರೆ ದಾಟ್ಸ್ ನಾಟ್ ಎ ಗ್ರೇಟ್ ಲೀಡ್ ಆಗ. ಹೌದು, ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ಅವರ ಇದ್ರದ್ದು ಬರುತ್ತೆ. 1000 ಚಿಲ್ಲರೆ ದೊಡ್ಡ ಲೀಡ್ ಆಗಲಿಕ್ಕಿಲ್ಲ ಆಗೋದು. ನಾವು ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್, ಅದು ಏನಾಗುತ್ತೆ ಅಂತ ನೋಡಬೇಕು 3 ಕ್ಷೇತ್ರಗಳಲ್ಲಿ. ಬಟ್ ಸದ್ಯಕ್ಕೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡ್ಕೊಂಡಿದೆ. ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು 3 ಕಡೆ ತನ್ನ ಲೀಡನ್ನು ಅದು ಕಾಯ್ಕೊಂಡಿದೆ. ವಾಟ್ ಎವರ್ ಮೇ ಬಿ ದ ನಂಬರ್ ಏನು ಬೇಕಾದ್ರೂ ಇದ್ಕೋಬಹುದು. ಈ ಕ್ಷಣದ ಟ್ರೆಂಡ್ ಪ್ರಕಾರ 3ರಲ್ಲೂ ಕಾಂಗ್ರೆಸ್ ಲೀಡಲ್ಲಿ. ಹೌದು, ಈ ಕ್ಷಣಕ್ಕೆ. ಎಸ್, ಓಕೆ, ಓಕೆ, ಆಲ್ ರೈಟ್.